ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಮೇಘನಾಸ್ ಡೈರಿ. ನಾನು ಮೇಘನಾ. ನನ್ನ ಮಾರ್ನಿಂಗ್ ಸ್ಟಾರ್ಟ್ ಆಯಿತು. ಇವತ್ತು ಆಷಾಢ ಶುಕ್ರವಾರ. ಫಸ್ಟು ಮಕ್ಕಳಿಗೆ ತಿಂಡಿ ಮಾಡಿ ಕಳಿಸ್ಬಿಡೋಣ. ನಾನು ಅಂದರೆ ಆಲ್ಮೋಸ್ಟ್ ಎಲ್ಲ ರೆಡಿ ಇದೆ. ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಾಗಿದೆ. ಇವಾಗ ಮಕ್ಳಿಗೆ ದೋಸೆ ಮಾಡಿಕೊಡ್ತಾಯಿದ್ದೀನಿ. ಗೋಧಿ ದೋಸೆ ಮಾಡ್ತಾಯಿದ್ದೀನಿ. ನನ್ನ ವಾಟರ್ ರೆಡಿ ಇದೆ, ಬಿಸಿ ನೀರು. ಮತ್ತು ಅವತ್ತು ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಲ್ಲ, ಅದನ್ನು ನಾನು ನಿಮಗೆ ಲೇಟಾಗಿ ಹಾಕ್ತೀನಿ. ಯಾಕೆ ಅಂದರೆ ಅದು ಬರುತ್ತೆ, ಇನ್ನು 75 hours ನಾವು ವ್ಲಾಗ್ಸ್ ಕಂಟಿನ್ಯೂ ಮಾಡಬೇಕು, ಅದರಲ್ಲಿ ಬರುತ್ತೆ. ಇನ್ನು ಪ್ರಸಾದಕ್ಕೆಲ್ಲ ರೆಡಿ ಮಾಡಿಕೊಂಡೆ. ನವ್ಯವರು ಸ್ನಾನ ಮಾಡಿಕೊಂಡ್ರು ಬೇಗ. ಅವರೇ ಕೂಡ ಪೂಜೆ ಮಾಡಿದ್ರು. ಇವತ್ತು ಪೂಜೆ ಎಲ್ಲ ಆಗಿತ್ತು ಆಲ್ಮೋಸ್ಟ್. ಟಿಫನಿಗೆ ಕರಿತಾ ಇದ್ದೀನಿ. ಸರ್ ರೆಡಿ ಆಗ್ತಾ ಇದ್ದಾರೆ. ನೆಕ್ಸ್ಟ್ ನಾನು ರೆಡಿಯಾಗಿ ದೇವಸ್ಥಾನಕ್ಕೆ ಹೊರಟೆ. ಎಲ್ಲನೂ ಅಲ್ಲಿ ಗಂದಿಗೆ ಅಂಗಡಿ ಸಿಗತ್ತಲ್ಲ, ಅಲ್ಲಿ ಪರ್ಚೇಸ್ ಮಾಡೋಣ ಅಂತಾನೆ. ಇವತ್ತು ನಾನು ದೀಪ ಹಚ್ಚೋಣ ಅಂದ್ಕೊಂಡಿದ್ದೀನಿ. ಎಲ್ಲನೂ ತೊಗೊಬಂದ್ಮೇಲೆ ಒಂದು ಕಡೆ ಕೂತ್ಕೊಂಡು ಎಲ್ಲನೂ ನೀಟಾಗಿ ಸೆಗ್ರಿಗೇಟ್ ಮಾಡಿಕೊಂಡು ಮಾಡ್ತಾಯಿದ್ದೆ. ಆ್ಯಂಡ್ ಸ್ವಲ್ಪ ತುಪ್ಪ ಮತ್ತು ಕುಂಕುಮ ಮೈ ಮೇಲೆ ಚೆಲ್ತು. ಆ್ಯಕ್ಚುಲಿ ಒಳ್ಳೆಯದಾಗತ್ತೆ ಅಂತ ಹೇಳಿದ್ರು. ನನಗೆ ಖುಷಿ ಆಯಿತು. ಆ್ಯಂಡ್ ದೀಪ ಎಲ್ಲ ಹಚ್ಚಿ ರೆಡಿ ಮಾಡಿ ಇಟ್ಕೊಂಡೆ. ಅಷ್ಟೋ ತನಕ ಅಲ್ಲಿ ತುಂಬ ಗಲಾಟೆಗಳಾಗ್ತಿತ್ತು, ದೀಪ ಬೆಳಗಲ್ಲ ಅಂತ ಹೇಳಿಬಿಟ್ಟು. ನಾನು ಹೋಗಿ ಒಂದೇ ಒಂದು ಸರಿ ರಿಕ್ವೆಸ್ಟ್ ಮಾಡಿಕೊಂಡೆ, ಪ್ಲೀಸ್ ಅಂತ ಹೇಳಿ. ಆವಾಗ ನನ್ನ ದೀಪನ ಇಸ್ಕೊಂಡು ಹೋಗಿ ಬೆಳ್ಕೊವಂತ ತಗೊಂಬಂದು ಕೊಟ್ಟರು. ನಂಗೆ ತುಂಬಾ ಖುಷಿ ಆಯಿತು. ಯಾರಿಗೂ ಅವತ್ತು ಬೆಳಗಿರಲಿಲ್ಲ, ಯಾರ್ದೂ ಇಸ್ಕೊಂಡು. ನನಗೆ ತುಂಬಾ ಬ್ಲೆಸ್ಡ್ ಅಂತ ಫೀಲ್ ಆಯಿತು. ದೇವರು ಬೇಕು ಅಂತ ಕರೆಸ್ಕೊಂಡು ಮಾಡಿಸ್ಕೊಂಡಿರೋ ಥರ, ಅಂದರೆ ಮಂಗಳಾರತಿ ಮಾಡಿಸ್ಕೊಂಡಿರೋ ಥರ ಫೀಲ್ ಆಯಿತು. ನಂಗೆ ತುಂಬಾ ಖುಷಿ ಆಯಿತು. ನೀವೀಗ ಇಲ್ಲೇನು ನೋಡ್ತಾ ಇದ್ದೀರಾ, ಆರತಿಗೋಸ್ಕರನೇ. ಅಂದರೆ ಅವರು ಹೇಳ್ತಾಯಿದ್ರು ಮಾಡೋದಕ್ಕಾಗೋದಿಲ್ಲ ಅಂತ ತುಂಬ ಜನಕ್ಕೆ ಹೇಳ್ತಾಯಿದ್ರು. ಅವರೆಲ್ಲ ಹೋದ್ಮೇಲೆ ನಾನು ಹೋಗಿ ಪೂಜೆ ಮಾಡಿಸ್ಕೊಂಡಿದ್ದಂಥದ್ದು. ನಂಗೆ ತುಂಬಾ ಖುಷಿ ಇದೆ. ಆ್ಯಕ್ಚುಲಿ ನಾವು ಪೂಜೆ ಮಾಡೋದು ದೇವ್ರಿಗೇನೆ, ಅವರು ಪೂಜೆ ಮಾಡೋದು ದೇವ್ರಿಗೇನೆ. ಸ್ವಲ್ಪ ಹತ್ರ ಹೋಗಿ ಪೂಜೆ ಮಾಡಿ ಕೊಡ್ತಾರಲ್ಲ ಅನ್ನೋದು ಒಂದು ಉದ್ದೇಶ ಅಷ್ಟೇ. ಅಲ್ಲಿಂದ ಅದನ್ನೆಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದು ಕೂತ್ಕೊಂಡೆ ಸ್ವಲ್ಪ ಹೊತ್ತು. ಮೊದಲನೇ ಆಷಾಢ ಶುಕ್ರವಾರದ ವ್ಲಾಗ್ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಆ್ಯಂಡ್ ಎರಡನೇ ಆಷಾಢ ಶುಕ್ರವಾರದ ಮಿನಿ ವ್ಲಾಗ್ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಯಾರೆಲ್ಲ ಇನ್ನು ಹೋಗಿ ನೋಡಿಲ್ಲ ನೋಡಿ. ದೆನ್ ಮಕ್ಕಳನ್ನ ಪಿಕ್ ಮಾಡೋ ಟೈಮ್ ಬಂದೇ ಬಿಡ್ತು. ನಾನು ಸ್ಕೂಲ್ಗೆ ಹೋಗಿ ಮಕ್ಕಳನ್ನ ಪಿಕ್ ಮಾಡಿಕೊಂಡು ಮನೆಗೆ ಕರ್ಕೊಂಬಂದೆ. ಮನೆಗೆ ಬಂದಮೇಲೆ ಗೊತ್ತಿದೆಯಲ್ಲ, ಮಾಮೂಲಿ ಕೆಲಸ ಸ್ಟಾರ್ಟ್. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನ್ನ ವ್ಲಾಗ್ನ ನೋಡ್ತಾ ಇದ್ದೀರಾ ಇಷ್ಟೋ ತನಕ. ಆ್ಯಂಡ್ ನಾನು ಸ್ವಲ್ಪ ರೀಲ್ಸ್ ಕೂಡ ಮಾಡಿಕೊಂಡೆ. ಹೆಂಗೂ ಸ್ಯಾರಿ ಹಾಕ್ಕೊಂಡು ರೆಡಿ ಆಗಿದ್ನಲ್ಲ ಅಂತ ಹೇಳಿಬಿಟ್ಟು ಅಷ್ಟೇ. ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಇನ್ನು ಮುಂದೆ ವೀಡಿಯೋಸ್ಗಳನ್ನ ಬರ್ತಾ ಇರತ್ತೆ. ಅದಕ್ಕೆಲ್ಲ ನಿಮ್ಮ ಸಪೋರ್ಟ್ ಇರಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್, ಟೇಕ್ ಕೇರ್. ಎಲ್ಲರಿಗೂ ಒಳ್ಳೆಯದಾಗಲಿ.